ನಮಸ್ಕಾರ. ಇನ್ನೊಂದು ಹೊಸ ಮನೆಯೊಂದಿಗೆ ನಾನು ಸುಪ್ರೀತ್ ಅನಂತ ಸ್ವಾಮಿ, ಮೈಸೂರಿನಿಂದ ಲಲಿತಾದ್ರಿ ನಗರ ಸೌತ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದು ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಅಂದರೆ ಎಂಟೈರ್ ದಿಸ್ ಲಲಿತಾದ್ರಿ ನಗರ ಏನಿದೆ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ರಚಿಸಿರುವಂತಹ ಲೇಔಟ್ ಇದು. ದಿಸ್ ಇಸ್ ನಾಟ್ ಅ ಪ್ರೈವೇಟ್ ಲೇಔಟ್ ಅಂತ ಹೇಳಲಿಕ್ಕೆ ಇದನ್ನು ಹೇಳಿದ್ದು. ದಿಸ್ ಇಸ್ ಎ ಗೌರ್ಮೆಂಟ್ ಅಲಾಟೆಡ್ ಸೈಟ್, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ನನ್ನ ಎಲ್ಲ ವೀಡಿಯೋಗಳಲ್ಲಿ ಎರಡು ವಿಚಾರನ ಪ್ರಮುಖವಾಗಿ ಹೇಳ್ತೀನಿ. ಒಂದು, ವಾಟರ್ ಸಪ್ಲೈ ಆ್ಯಂಡ್ ಪಾರ್ಕಿಂಗ್. ಈ ಲೇಔಟ್ಗೆ ಇದಕ್ಕೆ ಆದಂತಹ ವಾಟರ್ ಸಪ್ಲೈ ಇದೆ, ಅಂದರೆ ನಿರಂತರವಾಗಿ ಸರ್ಕಾರದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ಅದಲ್ಲದೇ ಇದನ್ನು ಕಟ್ಟಿರುವಂಥ ಮಾಲೀಕರೇನಿದ್ದಾರೆ ಇದಕ್ಕೆ ನೀರು ತೊಂದರೆ ಆಗದೇ ಇರಲಿ ಅಂತ ಇಂಡಿಪೆಂಡೆಂಟ್ ಸ್ಟ್ಯಾಂಡ್ ಅಲೋನ್ ಬೋರ್ವೆಲ್ ಸಹ ಇದಕ್ಕೆ ಕೊಟ್ಟಿದ್ದಾರೆ, ಅಂದರೆ ಬೋರ್ವೆಲ್ ಸಹ ಇದೆ. ಪಾರ್ಕಿಂಗ್ ವಿಚಾರ, ಯೂಶಲಿ ಸ್ನೇಹಿತರೆ 20-30 ಮನೆಗಳಲ್ಲಿ ಪಾರ್ಕಿಂಗ್ನ ನೀವು ಟೂ ವೀಲರ್ಗಳನ್ನ ಒಳಗೆ ಮಾಡ್ಕೋಬೋದು. ಆಚೆ 4 ವೀಲರ್ಗಳನ್ನ ನೀವು ಏನು ಇವಾಗ ಇವರು ರ್ಯಾಂಪ್ ಕ್ರಿಯೇಟ್ ಮಾಡಿದರೆ 20 ಅಡಿ ರ್ಯಾಂಪ್ನ ಕ್ರಿಯೇಟ್ ಮಾಡಿದರೆ ಇದ್ರ ಮೇಲೇ ಸಹ ನಾವು ಪಾರ್ಕ್ ಮಾಡ್ಕೋಬೇಕಾಗಿ ಬರುತ್ತೆ. ಎಲ್ಲಿದೆ ಇದು ಲಲಿತಾದ್ರಿ ನಗರ, ಎಷ್ಟು ಕಿಲೋಮೀಟರ್ ಆಗುತ್ತೆ, ಎಷ್ಟು ದೂರ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಬಂದರೆ ಈ ಲೇಔಟ್ ನಾವು ಈಸಿಯಾಗಿ ಬರ್ಬೋದು ಅಂತಂದರೆ, ನೀವು ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಪ್ಯಾಲೇಸಿಂದ ಈ ಲೊಕೇಶನ್ ಇಸ್ ಅಬೌಟ್ 9.5 ಕಿಲೋಮೀಟರ್ ಆಗುತ್ತೆ. ಮೈಸೂರು APMC ಯಾರ್ಡ್, ಭಾಳ ಜನಕ್ಕೆ ಗೊತ್ತಿರುತ್ತೆ, ನಂಜನಗೂಡು ರಸ್ತೆ ಇರುವಂತಹ APMC ಯಾರ್ಡಿಂದ ಅಬೌಟ್ ಇಲ್ಲಿಗೆ ಬರಲಿಕ್ಕೆ ಅರೌಂಡ್ 5.5 ಕಿಲೋಮೀಟರ್ಸ್ ಆಗುತ್ತೆ. ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಅಲ್ಲಿ ಸಿದ್ಧಾರ್ಥ ಲೇಔಟ್ ಇರ್ಬೋದು ಅಥವಾ ಆಲ್ನಹಳ್ಳಿ ಇರ್ಬೋದು, ಅಲ್ಲಿಂದ ಈ ಲೊಕೇಶನ್ಗೆ ಕರೆಕ್ಟಾಗಿ 4.25 ಕಿಲೋಮೀಟ್ರು. ನಮಗೆ ಅದು ಗೊತ್ತಾಗ್ತಾಯಿಲ್ಲ ಸುಪ್ರೀತ್ ಹತ್ರ ವೆಲ್ ನೋನ್ ಲೊಕೇಶನ್ ಹೇಳಿ ಅಂತ ಅಂದರೆ ಯು ಕ್ಯಾನ್ ಟೇಕ್ ಕನ್ಸಿಡರ್ ಲಲಿತ ಮಹಲ್ ಪ್ಯಾಲೇಸ್. ಇವಾಗ ಲಲಿತ್ ಮಹಲ್ ಹೋಟೆಲ್ ಪ್ಯಾಲೇಸ್ ಅಂತಾರೆ, ಅಲ್ಲಿಂದ ಈ ಮನೆ ಈ ಲೊಕೇಶನ್ ಇರೋದು ಕರೆಕ್ಟಾಗಿ 5 ಕಿಲೋಮೀಟ್ರು. ಆಲ್ನಹಳ್ಳಿ ಆದ ನಂತರ ದಿಸ್ ಇಸ್ ಅ ಈಸ್ಟ್ ಫೇಸಿಂಗ್ ಎಂಟ್ರಿ, ಅಂದರೆ ನಾನು ಹೇಳದಂತೆ ಸೌತ್ ಫೇಸಿಂಗ್ ಪ್ರಾಪರ್ಟಿ. ನಾನು ಈಸ್ಟಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಎಂಟೈರ್ ಇದು ಏನು ನೀವು ನೋಡ್ತಿದ್ರೆ ಚೌಕಟ್ಟು ಮತ್ತು ಈ ಬಾಗಿಲು, ದಿಸ್ ಇಸ್ ಈಸ್ಟ್ ಫೇಸಿಂಗ್ ಮೇಡ್ ಅಪ್ ಆಫ್ ಟೀಕ್. ಇದನ್ನು ಟೀಕಲ್ಲಿ ಮಾಡಿದ್ದಾರೆ. ಸೊ ಐ ಆಮ್ ಎಂಟ್ರಿಂಗ್ ದಿ ಪ್ರಾಪರ್ಟಿನ. ಒಳಗೆ ಹೋಗೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಇಲ್ಲಿ ಶೂ ರ್ಯಾಕ್ನ ಅವರೇ ಮಾಡಿಬಿಟ್ಟಿದ್ದಾರೆ. ಅದ್ರ ಮೇಲೆ ಕನ್ಸೋಲ್ ಮೀಟ್ರ್ ಬಾಕ್ಸ್, ಅದಕ್ಕೂ ಸಹ ಇಲ್ಲಿ ಇದನ್ನು ಕನ್ಸೀಲ್ ಮಾಡಿದ್ದಾರೆ. ಒಂದು ಮೇಲ್ಗಡೆ ಮೀಟ್ರ್ ಬಾಕ್ಸ್ ಕೊಟ್ಟಿದ್ದಾರೆ, ಕೆಳಗೆ ಶೂ ರ್ಯಾಕ್ ಮಾಡಿದ್ದಾರೆ. ವಾಟರ್ ಸಪ್ಲೈ ಹೇಳಿದ್ನಲ್ಲ, ಇಲ್ಲಿಗೆ 2 ವಾಟರ್ ಸಪ್ಲೈ ಇದೆ. ಒಂದು ಸರ್ಕಾರದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ, ಇನ್ನೊಂದು ಇದಕ್ಕೆ ಆದಂಥ ಬೋರ್ವೆಲ್ ಸಹ ಇದೆ. ನಾನು ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್ ಆರ್ ದಿ ಲಿವಿಂಗ್ ಸ್ಪೇಸ್ ಅಟ್ ದಿ ಗ್ರೌಂಡ್ ಫ್ಲೋರಲ್ಲಿ. TV ಯೂನಿಟ್ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ನೀವು ನೋಡಬಹುದು. ಸೊ ಸ್ಪೇಷಿಯಸ್ ಗ್ರನೈಟ್ ಫ್ಲೋರಿಂಗ್ ಇದೆ, ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಮಾಡಿ ಇಲ್ಲಿ ದೇ ಡಿವೈಡೆಡ್ ದಿಸ್ ಹಾಲಲ್ಲೇ ಇದನ್ನು ಡಿವೈಡ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಈ ಏನು ಇವರು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಈ ಸ್ಪೇಸ್ನ ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ, ದಿಸ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಸಂಬಡಿ ಹೂ ಇಸ್ ಬಿಲ್ಡಿಂಗ್ ಹೌಸ್ ಆರ್ ಪ್ಲ್ಯಾನಿಂಗ್ ಟು ಬಿಲ್ಡ್ ದ ಹೌಸ್. ನಾವು ಮನೆ ಕಟ್ಕೋಬೇಕು, ಸೌತ್ ಫೇಸಿಂಗ್ ಸೈಟ್ ಇದೆ ನಮ್ಮ ಹತ್ರ ನೋಡಿ. ಇದು ಎಕ್ಸಾಕ್ಟ್ಲಿ ನಿಮಗೆ ಜಿಯೋಮೆಟ್ರಿಕಲಾಗಿ ಎಲ್ಲೂ ಸಹ ಜಾಗ ವೇಸ್ಟ್ ಆಗದಿರುವಂಥ ಮಾಡಿರೋಂಥದ್ದು. ವಿತ್ ಲೈಟಿಂಗ್ ನಾವೇನು ಎಫೆಕ್ಟ್ಗಳನ್ನ ನಾವಿಲ್ಲಿ ನೋಡ್ಬೋದು, ಏನು ಟೈಲ್ಸ್ಗಳನ್ನ ಇವರಲ್ಲಿ ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಯಾವುದನ್ನು, ಲೈಟ್ನ ಮತ್ತು ಇಲ್ಲಿ ಹಾಕಿರುವಂತಹ ಮೇಲ್ಗಡೆ ಮಾರ್ಬಲ್ ಟಾಪ್ನ, ಅಂದರೆ ಕಿಚನ್ ಮಾರ್ಬಲ್ ಟಾಪ್ನ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಭಾಳ ಚೆನ್ನಾಗಿದೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸು. ನಾನು ಎಲ್ಲ 20-30 ಮನೆಗಳು ಯೂಶ್ವಲಿ ವಾಟ್ ಐ ಟ್ರೈ ಟು ಟೆಲ್ ಇಸ್, ನೀವು ಎಷ್ಟು ಸ್ಪೇಸ್ನ ನೀವು ಯೂಸ್ ಮಾಡ್ಕೋತೀರ ಅನ್ನೋದ್ರ ಮೇಲೆ ನಿಮ್ಮ ಮನೆ ಚೆನ್ನಾಗಿ ಬರೋದು. ಇಟ್ ವಿಲ್ ನಾಟ್ ಹ್ಯಾಪನ್ ವಾಟ್ ಮೆಟೀರಿಯಲ್ ಮೆಟೀರಿಯಲ್ ಯೂಸೇಜ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ವಿಸಲಿ. ಒಳಗೆ ನೀವು ಪ್ಲ್ಯಾನಿಂಗ್ ಮೆಟೀರಿಯಲ್ ಯೂಟಿಲೈಸೇಷನ್ ಸೆಕೆಂಡು. ಫಸ್ಟ್ ಈಸ್ ದಿ ಸ್ಪೇಸ್ ಯೂಟಿಲೈಸೇಷನ್ ಫಾರ್ 20-30 ಹೌಸಲ್ಲಿ ಸ್ಪೇಸ್ ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು ಸೌತಲ್ಲಿದ್ದರೆ ನೋಡಿ. ದಿಸ್ ಒನ್ ಆಫ್ ದಿ ಎಕ್ಸಾಂಪಲ್, ಬೆಂಚ್ ಮಾರ್ಕ್ ಎಕ್ಸಾಂಪಲ್ ಅಂತಲೇ ಹೇಳ್ಬಿಡ್ಬೋದು. ಯಾಕಂದರೆ ನಾನು ಈ ಮನೆ ತೋರಿಸ್ತಾ ಹೋಗ್ತೀನಿ, ಎಲ್ಲೂ ಸಹ ನಿಮಗೆ ಜಾಗ ವೇಸ್ಟ್ ಆಗಿಲ್ಲ ನೋಡಿ. ಇಲ್ಲೂ ಅಷ್ಟೇ ಇದನ್ನು ವಾಲ್ ಮಾಡಿಬಿಟ್ಟಿದ್ದರೆ ನಿಮಗೆ ಇದು ಥಿಕ್ನೆಸ್ ಜಾಸ್ತಿ ಆಗಿಬಿಟ್ಟು ಇದು ವೇಸ್ಟ್ ಆಗೋದು. ಇವರು ಇದನ್ನು ಒಳ್ಳೆ ಕ್ವಾಲಿಟಿ ಪ್ಲೈವುಡ್ಡಲ್ಲಿ ಇದನ್ನು ಮಾಡಿದ್ದಾರೆ. ಈ ಕಡೆ ತೋರಿಸ್ತೀನಿ ನೋಡಿ, ವೆಂಟಿಲೇಷನ್ಗೆ ಕಿಟಕಿ. ಇವಾಗ ಸ್ನೇಹಿತರೆ ನಾನು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ನಾನು ಯಾವುದೇ ತರಹದ ಇದಕ್ಕೆ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಇಲ್ಲಿ ಬಿಲ್ಡರ್ ಏನು ಈ ಲೈಟ್ ನಿಮಗೆ ಹೇಗೆ ಲೈಟ್ನ ಇದನ್ನು ಇವರು ಕಾನ್ಸೆಪ್ಟಲೈಸ್ ಮಾಡಿದ್ದಾರೆ ಅಂದರೆ ಇದನ್ನು ತೋರಿಸ್ತೀನಿ ಬನ್ನಿ. ಹೌ ದೇ ಯೂಸ್ ದಿಸ್ ಲೈಟ್ ಅಂದರೆ ಇದನ್ನು ಮುಚ್ಚಿಬಿಡ್ಬೋದಿತ್ತು, ಕಾಂಕ್ರೀಟ್ನ ಹಾಕಿ ಮುಚ್ಚಿಬಿಡಿದ್ರೆ ಈ ಲೈಟ್ ಆಫ್ ಎಫೆಕ್ಟ್ ಸಿಗ್ತಿರ್ಲಿಲ್ಲ. ನೀವು ಯಾವಾಗಲೂ ಮನೆಯೊಳಗೆ ಲೈಟ್ನ ಆನ್ ಮಾಡ್ಕೊಂಡಿರಬೇಕು,
ಅನ್ನೋ ಒಂದು ಕಾನ್ಸೆಪ್ಟ್ ಇರೋದು. ಇದನ್ನು ಕ್ಲೀನಾಗಿ ಚೆನ್ನಾಗಿ ಯೂಟಿಲೈಸ್ ಮಾಡಿದರೆ ಟೆಂಪರ್ಡ್ ಗ್ಲಾಸು ಯಾರೂ ಸಹ ಇಂಟ್ರೂಷನ್ ಆಗದಿರೋ ಥರ ಮಾಡಿದರೆ ಯಾರೂ ಒಳಗೆ ಬರಲಿಕ್ಕಾಗಲ್ಲ. ಸ್ಟೋರೇಜ್ ಸ್ಪೇಸು, CCTV ಕ್ಯಾಮ್ರಾಗೆ ಇವ್ರು ಆಪ್ಷನ್ ಕೊಟ್ಟಿದ್ದಾರೆ. ನೀವು ಬರೀ ಅದಕ್ಕೆ ಕ್ಯಾಮ್ರಾ ಮತ್ತು DVR ಎರಡನ್ನು ಮಾತ್ರ ಕನೆಕ್ಟ್ ಮಾಡ್ಕೋಬೇಕು. ಗ್ರೌಂಡ್ ಫ್ಲೋರ್ ಇರುವಂತಹ ನಾನು ರೂಮ್ನ ನಿಮಗೆ ತೋರಿಸ್ತೀನಿ. ದಿಸ್ ಈಸ್ ರೂಮ್ ಅಟ್ ದಿ ಗ್ರೌಂಡ್ ಫ್ಲೋರ್. ರೂಮಲ್ಲಿ ಏನೇನು ಕೊಟ್ಟಿದ್ದಾರೆ, ಒಂದು ಕಿಟಕಿ ಇದೆ, ಫಾಲ್ ಸೀಲಿಂಗ್ ಇದೆ, ಫ್ಯಾನ್ ಹಾಕೊಳ್ಳಿಕ್ಕೆ ಆಪ್ಷನ್ ಇದೆ, AC ಆಪ್ಷನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಎಲ್ಲ ವರ್ಕ್ಗಳು ಮುಗಿದಿದೆ. ವಾರ್ಡ್ರೋಪ್ ಒಳಗೂ ಸಹ ಲೈಟ್ಗಳು ತೋರಿಸ್ತೀನಿ ನೋಡಿ. ವಾರ್ಡ್ರೋಪ್ ಒಳಗೆ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಪ್ ಒಳಗೆ ಲೈಟ್ಗಳು ಕೊಟ್ಟರೆ ನೀವು ಬಂದಾಗ ವಾರ್ಡ್ರೋಪಲ್ಲೇ ತೆಕ್ಕೋಬೇಕು ಅಂದಾಗ ಯು ಡೋಂಟ್ ಹ್ಯಾವ್ ಟು ಆನ್ ದ ಲೈಟ್ ಅಟ್ ದ ರೂಮ್. ನೀವು ವಾರ್ಡ್ರೋಪ್ ಲೈಟ್ ಆನ್ ಆಗುತ್ತೆ. ಪೂಜಾ ಫೇಸಿಂಗ್ ಈಸ್ಟ್, ನಾನು ಈಸ್ಟಿಂದ ಎಂಟ್ರಾದೆ. ಪೂಜಾ ಸಹ ಇದು ಮೇಲ್ಗಡೆ ಇದೊಂದು ಸರಿ ತೋರಿಸ್ತಾರೆ ನೋಡಿ ಸರ್. ನೋಡಿ ಇವಾಗ ನೋಡ್ತಿದ್ದೀರಲ್ಲ ಮೇಲ್ಗಡೆ, ನಾನು ಮೆಟ್ಟಿಲ ಸುತ್ತಕ್ಕೂ ಹತ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಯಾವುದೇ ತರಹದ ಮೂವ್ಮೆಂಟ್ ಇರಲ್ಲ. ವಾಸ್ತು ಅನುಗುಣವಾಗಿ ಮನೆಯ ಅಂದರೆ ದೇವ್ರ ಮನೆ ಮೇಲ್ಗಡೆ ಓಡಾಡಬಾರ್ದು ಅಂತಿರುತ್ತೆ, ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ವಾಸ್ತು ಅನುಗುಣವಾಗಿ ಇದ್ರ ಮೇಲ್ಗಡೆ ದೆಲ್ ಬಿ ನೋ ಫುಟ್ ಮೂವ್ಮೆಂಟ್ ಆರ್ ಹ್ಯೂಮನ್ ಮೂವ್ಮೆಂಟ್ ಯಾವುದೂ ಇರಲ್ಲ. ಪೂಜಾ ರೂಮ್ ಫೇಸಿಂಗ್ ಈಸ್ಟ್, ಅದರ ಪಕ್ಕದಲ್ಲೇ ಯು ಕ್ಯಾನ್ ಸಿ ಅ ಬಾತ್ರೂಮು ನಿಮಗೆ ಕಮೋಡ್ ಇದೆ. ವಾಟರ್ ಹೀಟಿಂಗ್ ಫಿಕ್ಸ್ಚರ್ಸ್ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಹ್ಯಾಂಡ್ ವಾಶ್ ಇದೆ. ಇದ್ರ ಪಕ್ಕದಲ್ಲೇ ಮನೆಯ ಬ್ಯಾಕ್ ಸ್ಪೇಸ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ನಿಮಗೆ ಬೋರ್ವೆಲ್ಲು, ನಾನು ಹೇಳಿದ್ನಲ್ಲ ಮನೆಗೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ ಅಂತ, ಅದು ಬೋರ್ವೆಲ್ಲು, ಸಂಪು, ವಾಷಿಂಗ್ ಏರಿಯಾ, ಕಂಟ್ರೋಲ್ ಬಾಕ್ಸು. ಅಲ್ಲಿ ವಾಟರ್ ಕಂಟ್ರೋಲ್ ಬಾಕ್ಸು ಯಾವುದ್ರದ್ದು ಆನ್ ಆ್ಯಂಡ್ ಆಫ್ ಫಾರ್ ದ ಮೋಟ್ರ್. ನೋಡಿ ಇಲ್ಲಿ ಸುತ್ತಕ್ಕೂ ಒಂದು ಸರಿ ಓಡಾಡಲಿಕ್ಕೆ ಇಷ್ಟು ಜಾಗ ಮಾಡಿದ್ದಾರೆ. ಇದು ಮೆಟ್ಲು ಕೊಟ್ಟಿದ್ದಾರೆ. ಇಲ್ಲಿ ನೀವು ಇಲ್ಲಿ ಓಡಾಡಲಿಕ್ಕೆ ನೋಡಿ, ಇದು ಮೆಟ್ಲು, ಮಾಡಿ ಮೇಲಕ್ಕೆ ಹೋಗಲಿಕ್ಕೆ ಮೆಟ್ಲು. ಸೊ ದಟ್ ನೀವು ಇಲ್ಲಿ ತನಕನೂ ಈ ಜಾಗನೂ ಯೂಸ್ ಮಾಡ್ಕೋಬಹುದು. ಏನಾರ ಸಾಮಾನು ಇಡಲಿಕ್ಕೆ ಜಾಗನ ಯೂಸ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ ವಾಸ್ತು ಅನುಗುಣವಾಗಿ, ವಾಸ್ತು ಪ್ರಕಾರ ಬಹಳಷ್ಟು ಜನ ಕೇಳುವಂಥ ವಿಚಾರ, ಇದ್ರ ಮೇಲೆ ಫುಟ್ ಮೂವ್ಮೆಂಟ್ ಇರಬಾರ್ದು ಅಂತ ಹೇಳ್ತಾರೆ. ನೋಡಿ, ದರ್ ಇಸ್ ನೋ ಫುಟ್ ಮೂವ್ಮೆಂಟ್ ಹಿಯರ್. ಅದಾದ ನಂತರ there are 2 spacious rooms. Room number 1 which is the master bedroom, room number 2 smaller than the master bedroom. ಗ್ರೌಂಡ್ ಫ್ಲೋರಲ್ಲಿ ನಾನು ಏನು ರೂಮ್ನ ತೋರಿಸ್ದೆ ನಿಮಗೆ, ಅಲ್ಲಿ ಏನೇನು ಫಿಕ್ಸ್ಚರ್ಸ್ ಇತ್ತು ಅದೇ ಥರ ಎಲ್ಲ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ವೆರಿ ಸ್ಪೇಷಿಯಸ್ ಅಟ್ಯಾಚ್ ಬಾತ್ರೂಮ್. 30-40 ಮನೆಗಳಲ್ಲಿ ಎಷ್ಟು ದೊಡ್ಡದು ಬಾತ್ರೂಮ್ ಸೈಜ್ ಇರುತ್ತೋ ಅಷ್ಟೇ ದೊಡ್ಡ ಬಾತ್ರೂಮ್ ಸೈಜು ನಿಮಗೆ ಇಲ್ಲಿ 20-30 ಮನೆಯಲ್ಲೂ ಸಹ ಕಾಣುತ್ತೆ. ಇಲ್ಲೋ ನೋಡಿ, ವಾರ್ಡ್ರೋಬ್ಗೆ ಲೈಟಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಇದೆ. ಇಲ್ಲೂ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಲ್ಲಿಂದ ಚಾಮುಂಡಿ ಹಿಲ್ ವ್ಯೂ ತೋರಿಸ್ತೀನಿ ನೋಡಿ. ಮೈಸೂರು ಚಾಮುಂಡಿ ಬೆಟ್ಟದ ವ್ಯೂ. ಇದ್ರ ಹಿಂದ್ಗಡೆ ಸೈಟು, ಅದ್ರ ಹಿಂದ್ಗಡೆ ಪಾರ್ಕ್ ಇದೆ. ಭಾಳ ದೊಡ್ಡ ಪಾರ್ಕು ಇದು. ಲಲಿತಾದ್ರಿ ನಗರದ ಒನ್ ಆಫ್ ದ ಬಿಗ್ಗೆಸ್ಟ್ ಪಾರ್ಕ್ಸ್ ಅಂತ ಹೇಳಬೇಕು. ಬನ್ನಿ. TV ಯೂನಿಟ್ಟು ಮಾಡ್ಕೊಳ್ಳಿಕ್ಕೆ ಕೇಬಲ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಯೂಸ್ ದಿಸ್ ವಾಲ್ ಆಸ್ ಅ TV ಯೂನಿಟ್. ಈಗ ರೂಮ್ ನಂಬರ್ 3 ನನ್ನ ಪ್ರಕಾರ ದಿಸ್ ಈಸ್ ದಿ ಬಿಗ್ಗೆಸ್ಟ್ ರೂಮ್ ಆರ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಇಲ್ಲಿ ನೋಡಿ ಕೂತ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಹಳೆ ಕಾಲದಲ್ಲಿ ಇರೋದು ಈ ಥರದ್ದು ಕೂತ್ಕೊಳ್ಳಿಕ್ಕೆ, ಪೇಪರ್ ಗೀಪರ್ ಓದೋಕ್ಕೆ, ಅಥವಾ ಮನೇಲಿ ಕೂತ್ಕೊಂಡು ಬೆಳಗ್ಗೆ ಟೀ ಕಾಫಿ ಕುಡಿತಾ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಮಾತಾಡೋಕ್ಕೆ ಚೆನ್ನಾಗಿದೆ. ದಿಸ್ ಇಸ್ ದಿ ರೂಮ್ ನಂಬರ್ 3 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಏನಕ್ಕೆ ಇದನ್ನು ಹೇಳಿದೆ ಅಂದರೆ ಇದಕ್ಕೆ ಬಾಲ್ಕನಿ ಇದೆ. ಪ್ಲಸ್ ಇದಕ್ಕೂ ಸಹ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಎಲ್ಲದಕ್ಕಿಂತ ಬಿಗರ್ ಡ್ರೆಸ್ಸಿಂಗ್ ಟೇಬಲು ವಿತ್ ಲೈಟ್. ಕೆಳಗೆ ಸ್ಟೋರೇಜ್ ಸ್ಪೇಸು. ಇದು ಅಷ್ಟೇ, ಇದು ನಾನು ತೋರಿಸ್ತಾ ಇರುವಂಥ ಎರಡನೇ ಬಾತ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಫಸ್ಟ್ ಫ್ಲೋರ್ ಅಂಥದ್ದು. ಇದಕ್ಕೂ ಅಷ್ಟೇ ಎಲ್ಲ ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಹಾಕಿದ್ದಾರೆ. ಅಪ್ ಟಿಲ್ ದ ಟೆರೆಸ್ ತನಕನೂ ನಿಮಗೆ ಟೈಲ್ಸ್ಗಳನ್ನ ತೊಗೊಂಡು ಹೋಗಿದ್ದಾರೆ, ಅರ್ಧಕ್ಕೆ ನಿಲ್ಲಿಸಿಲ್ಲ. ಇದಾದ ನಂತರ ಹೌ ದಿ ಪ್ರಾಪರ್ಟಿ ಲುಕ್ಸ್ ಲೈಕ್ ಫ್ರಮ್ ದಿ ಫಸ್ಟ್ ಫ್ಲೋರ್. ಸೊ ಭಾಳಷ್ಟು ಜನ ಕೇಳ್ತಾರೆ, ಮನೆಗಳಿದೆಯಾ ಈ ಏರಿಯಾದಲ್ಲಿ, ಮನೆಗಳಾಗಿದೆಯಾ, ನಾವು ಮನೆ ತೊಗೊಳಕ್ಕೆ ನಾವು ಇಷ್ಟಪಡ್ತೀವಿ, ಆದರೆ ಮನೆಗಳು ಸುತ್ತಮುತ್ತದಲ್ಲಿ ಮನೆ ಇದೆಯಾ ಅಂತ ನೋಡಿ. ಈ ಏರಿಯಾದಲ್ಲಿ ನನ್ನ ಪ್ರಕಾರ ಅಂದಾಜಿನಲ್ಲಿ ಒಂದು 150-200 ಮನೆಗಳು ಇರುವಂತಹ ಏರಿಯಾ. ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ ಅರ್ಧ ಕಿಲೋಮೀಟರ್. ಯಾವ ರಿಂಗ್ ರೋಡ್ ಅಂದರೆ ನಿಮ್ಮ ಮೈಸೂರು JP ನಗರ APMC ಯಾರ್ಡಿಂದ ಟುವರ್ಡ್ಸ್ ನೀವು ಲಲಿತಾದ್ರಿ ನಗರಕ್ಕೆ ಹೋಗುವಂತಹ ರಿಂಗ್ ರೋಡ್ ಇದು. ಅಬೌಟ್ 12 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಹೊಸ ಮನೆ ಸೇಲ್ಗಿದೆ. ಸ್ನೇಹಿತರೆ, ಈ ವಿಡಿಯೋ ನೋಡೋದಿದ್ದೀರಾ, ನಿಮ್ಗೆ ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ಹೇಗೆ ಮನೆ ಕಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ವೈಸು ನಾನು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಐ ಕ್ಯಾನ್ ಓನ್ಲಿ ಟಾಕ್ ಅಬೌಟ್ ದಿ ಕ್ವಾಲಿಟಿ ಆ್ಯಂಡ್ ದಿ ಪ್ಲ್ಯಾನಿಂಗ್. ಪ್ಲ್ಯಾನ್ ಹೇಗಿದೆ
ಅನ್ನೋದನ್ನು ಸಂಕ್ಷಿಪ್ತವಾಗಿ ತೋರಿಸಿ ನಿಮಗೆಲ್ಲೂ ಸಹ ಇದರಲ್ಲಿ ಜಾಗ ವೇಸ್ಟ್ ಮಾಡಿಲ್ಲ. 3 ಬೆಡ್ರೂಮಲ್ಲಿ 2 ದೊಡ್ಡ ದೊಡ್ಡ ಬಾತ್ರೂಮ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಚಿಕ್ಕದು ಅಂತ ಖಂಡಿತವಾಗ್ಲೂ ಈ ಮನೆ ಅನಿಸಲ್ಲ. ನೀವಿಲ್ಲಿ ಈಸಿಲಿ ಒಂದು ಕಿಂಗ್ ಸೈಜ್ ಬೆಡ್ಗಿಂತ ಸ್ವಲ್ಪ ಚಿಕ್ಕ ಬೆಡ್ನ ಹಾಕ್ಕೊಂಡ್ರೂ ಸಹ ನಿಮಗೆ ಯು ವಿಲ್ ನಾಟ್ ಫೀಲ್ ದಟ್ ಕಂಜೆಷನ್. ಇಟ್ಸ್ ಅ ಪ್ರಿಟಿ ಬಿಗ್ ಏರಿಯಾ ಫಾರ್ ಕೀಪಿಂಗ್ ಯುವರ್ ಕಾಟ್. ಸೊ 12 ಚದರ ಇದೆ. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟರ್ 10 ಕಿಲೋಮೀಟರ್ 50 ಸಿಟಿ ಸೆಂಟರ್, ಆಲ್ಮೋಸ್ಟ್ ರೆಡಿ ಟು ಮೂವ್ ಇನ್ ಮನೆ. ದರ್ ಇಸ್ ನಥಿಂಗ್ ಮಚ್ ಟು ಡೂ. ಅಂದರೆ ವಾಟ್ ನಥಿಂಗ್ ಮಚ್ ಟು ಡೂ ಅಂದರೆ ಇನ್ ಟರ್ಮ್ಸ್ ಆಫ್ ಸಿವಿಲ್ ವರ್ಕ್ ದರ್ ಇಸ್ ನಥಿಂಗ್ ಮಚ್ ಟು ಡೂ. ಪಾಪ ಒಂದೆರಡು ಫ್ಯಾನ್ ಹಾಕ್ಕೊಡ್ಬೇಕು, ವಿಚ್ ದ ಬಿಲ್ಡರ್ ವಿಲ್ ಮಾಡಿ ಕೊಡ್ತಾರೆ. ಇದರ ರೇಟ್, ವಾಟ್ ಇಸ್ ದ ರೇಟ್, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ, ನೀವು ಎಲ್ಲೇ ನೋಡಿದ್ರು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ರಿಪ್ಲೈ ಮಾಡಲಿಕ್ಕೆ. ಬಟ್ ಇಫ್ ಯು ಆರ್ ಟೆಕ್ಸ್ಟಿಂಗ್ ಮೀ ಫ್ರಮ್ ವಾಟ್ಸ್ಯಾಪ್, ನಾನು ಇಮಿಡಿಯೇಟಾಗಿ ಐ ಕ್ಯಾನ್ ಬಿ ಇನ್ ಟಚ್ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತಗೊಂಡು. ನಾನು ಮೈಸೂರಿನ ಸುಪ್ರೀತ್ ಅನಂತಸ್ವಾಮಿ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ